ರಾಜ್ಯದಲ್ಲಿ ಪವರ್ ಪಾಲಿಟಿಕ್ಸ್ ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಿನ್ನೆ ತನಕ ಸದನ ಇತ್ತು, ಆದರೆ ಇವತ್ತಿನಿಂದ ರಾಜಕೀಯ ಕದನ ಆರಂಭವಾಗಿರುವಂತಹ ಲಕ್ಷಣಗಳು ಕಾಣಿಸ್ತಾ ಇವೆ. ಯಾಕೆಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಂಗಳ ಮೊದಲೇ ಬಜೆಟ್ ಪೂರ್ವಭಾವಿ ತಯಾರಿಯನ್ನು ಈಗಾಗಲೇ ಆರಂಭ ಮಾಡಿಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಈ ಸಂಗತಿಗಳನ್ನು ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಬಜೆಟ್ಗೆ ಇನ್ನೇನು 10 ದಿನ ಇರಬೇಕಾದ್ರೂ ಅಥವಾ 15 ದಿನ ಇರಬೇಕಾದ್ರೂ ಇಲಾಖಾವಾರು ಸಭೆಗಳನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ರು. ಆದರೆ ಈಗ 1 ತಿಂಗಳ ಮೊದಲೇ ಸಭೆಯನ್ನ ಮಾಡೋ ಮೂಲಕ ಮುಖ್ಯಮಂತ್ರಿಗಳು ಒಂದು ಸಂದೇಶವನ್ನ, ರಾಜಕೀಯ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಡಿಕೆಯ ಬೆಂಬಲಿಗರು ಕೂಡ ಸುಮ್ಮನೆ ಕೂತ್ಕೋತಾ ಇಲ್ಲ. ಏನಾಗುತ್ತೆ ಅದನ್ನು ಹೇಳ್ಬಿಡಿ, ಹೌದೋ ಇಲ್ವೋ ಅಂತ ನೇರವಾಗಿ ಮಾತನಾಡಿ ಅನ್ನುವಂಥ ಸಂದೇಶವನ್ನ ಹೈಕಮಾಂಡ್ಗೆ ರವಾನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ರಾಜ್ಯದಲ್ಲಿ ಈ ಪವರ್ ಪಾಲಿಟಿಕ್ಸ್ ಏನಾಗ್ತಾ ಇದೆ ನೋಡೋಣ ಬನ್ನಿ. ರಾಜ್ಯ ರಾಜಕಾರಣ ರಣಕಣದ ಧೂಳು ನಿಧಾನವಾಗಿ ಮೇಲೇಳೋಕ್ ಶುರುವಾಗಿದೆ. ನಿನ್ನೆ ತನಕ ಸದನ ಸಮರದಲ್ಲಿದ್ದ ಕಾಂಗ್ರೆಸ್ ಅಧಿಪತಿಗಳು ಇಂದಿನಿಂದ ಶಕ್ತಿ ಕದನಕ್ಕೆ ಧುಮುಕಿದ್ದಾರೆ. ಶಕ್ತಿ ಭವನದಲ್ಲಿ ಕೂತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಯವ್ಯಯ ಸಭೆಯ ಬಾಣ ಹೂಡಿ ಬಜೆಟ್ ಅಧಿವೇಶನಕ್ಕೆ ಸಿದ್ಧ ಅಂತ ಸಮರಧ್ವಜ ಹಾರಿಸಿದ್ದೆ ಇಂದಿನ ರಾಜಕೀಯ ಚಕ್ರವ್ಯೂಹದ ರಹಸ್ಯ. ಈ ಸುದ್ದಿ ಮುಗಿಯೋಷ್ಟರಲ್ಲಿ ನಾಳೆಯ ಬೆಳವಣಿಗೆಗಳ ಸಂಪೂರ್ಣ ವಿವರವನ್ನ ನಿಮ್ಮ ಮುಂದೆ ನಾವಿಡ್ತೀವಿ. ಮತ್ಯಾಕ್ ತಡ, ಬನ್ನಿ ಹೋಗೋಣ ರಾಜ್ಯ ರಾಜಕೀಯದ ವ್ಯೂಹದೊಳಗೆ. ಮಾಧುರ್ಯಂಗೆ ಮಾಧುರ್ಯಂ, ಸಾಧುಗೆ ಸಾಧುಂ, ಕಾಡಿಪ ಕಲಿಗೆ ಕಲಿಯುಗ ವಿಪರೀತಂ. ಇಮ್ಮಡಿ ಪುಲಕೇಶಿಯ ಬಗ್ಗೆ ಇರೋ ಈ ಸಾಲುಗಳನ್ನ ಸಿಎಂ ಸಿದ್ದರಾಮಯ್ಯ ಅಳವಡಿಸಿಕೊಂಡಿದ್ದಾರೋ ಅನುಸರಿಸಿದ್ದಾರೋ ಕಾಣೆ. ಆದ್ರೆ ವಿಪರೀತವನ್ನ ಎದುರಿಸಲು ಸಿದ್ಧ ಅನ್ನೋ ಸಂದೇಶವನ್ನ ಇಂದು ಬಜೆಟ್ ಪೂರ್ವಭಾವಿ ಸಭೆ ಕರೆಯುವ ಮೂಲಕ ಸಿದ್ದರಾಮಯ್ಯ ರವಾನಿಸಿದ್ದಾರೆ. ಅದು 1-2 ಅಲ್ಲ, ಪ್ರವಾಸೋದ್ಯಮ, ತೋಟಗಾರಿಕೆ, ಗಣಿ, ಅರಣ್ಯ, ಕಾರ್ಮಿಕ, ಕನ್ನಡ ಸಂಸ್ಕೃತಿ, ಹಿಂದುಳಿದ ವರ್ಗ, ಹೀಗೆ ಸಾಲು ಸಾಲು ಇಲಾಖೆಗಳ ಸಭೆ ಕರೆದು ಅದ್ಯಾವ ಕುರ್ಚಿ ಕದನ ಬನ್ನಿ ನೋಡೋಣ ಎಂಬಂತೆ ಸವಾಲೆಸೆದಿದ್ದಾರೆ. ಸಾಮಾನ್ಯವಾಗಿ ಬಜೆಟ್ ಅಧಿವೇಶನಕ್ಕೆ 15 ದಿನಗಳ ಮುನ್ನ ಇಲಾಖಾವಾರು ಸಭೆ ನಡೆಸೋದು ಸಾಮಾನ್ಯ. ಆದ್ರೆ ಈ ಬಾರಿ ಬಜೆಟ್ ಅಧಿವೇಶನಕ್ಕೂ 1 ತಿಂಗಳು ಮೊದಲೇ ಸಭೆ ಆರಂಭಿಸಿರೋದು ಕುರ್ಚಿ ಬಿಡೋ ಮಾತೇ ಇಲ್ಲ ಅನ್ನೋ ಮೆಸೇಜ್ ಅನ್ನ ಪರ ಮತ್ತು ವಿರೋಧಿ ಶಾಸಕರಿಗೆ ನೀಡಿದ್ದಾರೆ ಅನ್ನೋದ್ರಲ್ಲಿ 2 ಮಾತೇ ಇಲ್ಲ. ಹಾಗಾದ್ರೆ ಸ್ಟೋರಿ ಅಲ್ಲಿಗೆ ಮುಗೀತಾ? ಖಂಡಿತ ಇಲ್ಲ. ಬನ್ನಿ ಈಗ ಕನಕ್ಪುರದ ಕಡೆ ಹೋಗ್ಬರೋಣ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯೋ ಕನಕೋತ್ಸವ ಡಿಸಿಎಂ ಡಿಕೆ ಶಿವಕುಮಾರ್ ಫ್ಲಾಗ್ಶಿಪ್ ಕಾರ್ಯಕ್ರಮ. ಈ ಬಾರಿ ರಾಜಕೀಯ ಬೆಳವಣಿಗೆಯ ನಡುವೆಯೇ ಕನಕೋತ್ಸವಕ್ಕೆ ಸಿಎಂ ಬೆಂಬಲಿಗರು ಸೇರಿ ಸರಿಸುಮಾರು 40ಕ್ಕೂ ಅಧಿಕ ಕಾಂಗ್ರೆಸ್ ಶಾಸಕರಾಗಮಿಸಿದ್ರು. ಹಾಗಂತ ಸಿದ್ದರಾಮಯ್ಯ ಬಣದ ಶಾಸಕರು ಕೂಡ ಡಿಕೆ ನಿವಾಸದಲ್ಲಿ ಊಟ ಮಾಡಿದ ಮಾತ್ರಕ್ಕೆ ಅವರೆಲ್ಲ ಬಣ ಮತ್ತು ಬಣ್ಣ ಬದಲಾಯಿಸ್ಬಿಟ್ರು ಅಂತ ಹೇಳೋಕ್ಕಾಗಲ್ಲ. ಆದ್ರೆ ರಾಜಕೀಯದಲ್ಲಿ ಯಾವುದು ಸುಮ್ಮನೆ ಆಗಲ್ಲ. TV9 ಸಿಕ್ಕಿರೋ ಮಾಹಿತಿ ಪ್ರಕಾರ ಡಿಸಿಎಂ ಆಪ್ತರು ಈಗಾಗಲೇ ಅನೌಪಚಾರಿಕ ಮಾತುಕತೆ ನಡೆಸಿದ್ದಾರೆ. ಈ ಬಾರಿ ಎದುರಾಳಿ ನೆಲಕ್ಕುರುಳಿಸೋ ಪಟ್ಟು ಹಾಕಿಯೇ ಸಿದ್ಧ ಅಂತಿದ್ದಾರೆ. ಜೊತೆಗೆ ಬತ್ತಳಿಕೆಯಲ್ಲಿರೋ ಬಾಣಗಳನ್ನ ಒಂದೊಂದಾಗೆ ಹೆಚ್ಚಿಸ್ತಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಫೆಬ್ರವರಿ 6ರ ಬಳಿಕ ದೆಹಲಿ ನಾಯಕರು ಕರೆ ಮಾಡ್ತಾರೆ. ಇಲ್ಲವಾದ್ರೆ ಈ ಬಾರಿ ಸಾರ್ವಜನಿಕವಾಗಿ ಜಂಗಾಬಲ ಪ್ರದರ್ಶನಕ್ಕೆ ರೆಡಿ ಅನ್ನೋದು ಡಿಸಿಎಂ ಬೆಂಬಲಿಗರ ಮಾತು. ತಣ್ಣೀರನ್ನು ತಣಿಸಿ ಕುಡಿಯೋ ಮೂಡಿಗೆ ಜಾರಿರೋ ಡಿಸಿಎಂ ಡಿಕೆ ತಮ್ಮ ಮೌನಾಸ್ತ್ರವನ್ನ ಇನ್ನಷ್ಟು ಮೊನಚು ಮಾಡ್ತಾ ಇದ್ರೆ ಬೆಂಬಲಿಗರು ಹೌದೋ ಇಲ್ವೋ ಹೇಳ್ಬಿಡಿ ಅಂತ ಹೈಕಮಾಂಡ್ ಅನ್ನೇ ಮಾತಿಗೆಳಿತಿದ್ದಾರೆ. ಆದ್ರೆ ಹೈಕಮಾಂಡ್ ಕೂಡಲೇ ನನ್ನ ಆಸೆ ಏನಿದೆ, ಇನ್ನೊಬ್ಬರ ಆಸೆ ಏನಿದೆ, ಸರ್ಕಾರಕ್ಕೆ ಯಾವ್ದನ್ನ ಬದಲಾವಣೆ ಮಾಡಿದ್ರೆ ಒಳ್ಳೇದಾಗುತ್ತೋ ಅವ್ರನ್ನೇ ಮುಂದುವರಿಸಿ ಒಳ್ಳೇದಾಗುತ್ತೋ, ಏನಾದ್ರು ಮಾತು ಕೊಟ್ಟಿದ್ವು 2 ವರ್ಷ ಆದ್ಮೇಲೆ ಕೊಡ್ತೀವಿ, ಕೊಟ್ಟಿಲ್ವೋ, ಎಲ್ಲ ಗೊಂದಲ ಇದೆ. ಕೂಡಲೇ ಹೈಕಮಾಂಡು ಹೇಳ್ಬಿಡ್ಲಿ, ನಾವು ಯಾವುದೇ ಥರದ್ದು ಒಪ್ಪಂದ ಆಗಿಲ್ಲ, ನಾವು ಯಾವುದೇ ಥರದ್ದು ಒಪ್ಪಂದ ಇಲ್ಲ, ಮುಖ್ಯಮಂತ್ರಿಗಳು ಯಾರಿದ್ದಾರೆ ಅವ್ರು ಮುಂದುವರಿತಾರೆ ಅಂತ ಹೇಳಿಕೆ ಕೊಟ್ಟರೆ ನಾವು ಸ್ವಾಗತನೂ ಮಾಡ್ತೀವಿ, ನಾವೊಂದು ಶುಭನೂ ಕೋರ್ತೀವಿ. ಅದ್ರಾಗ ಏನಿದೆ? ಹೀಗಾಗಿ ತಡರಾತ್ರಿಯ ಮೀಟಿಂಗ್ಗಳು, ಭೋಜನಕೂಟಗಳು ಇಂದಿನಿಂದಲೇ ಹೆಚ್ಚಾದ್ರೆ ಅಚ್ಚರಿ ಇಲ್ಲ. ಇಷ್ಟು ದಿನ ಗಂಟೆ ಜಾಗಟೆಗಳ ಮೂಲಕನೇ ಸದ್ದು ಮಾಡಿದ್ದ ಶಾಸಕರು ಈ ಬಾರಿ ಬಿರುಸು ಬಾಣದ ಬೆಂಕಿ ಬೆಳಕಿಗೆ ರೆಡಿಯಾಗಿ ಅಂತಿದ್ದಾರೆ. ದಂಡನಾಯಕನ ಸಂಯಮವೇ ಸೇನೆಗಿರೋ ಸಂಕಷ್ಟ. 2 ಹಗಲು 2 ರಾತ್ರಿ ಸುಮ್ಮನಿರಿ ಅನ್ನೋ ಸಂದೇಶ ಈಗಾಗಲೇ ಕೆಲವರಿಗೆ ರವಾನೆಯಾಗಿದೆ. ಈ ಬೆಳವಣಿಗೆ ನಡುವೆ ಯಾರಿಗೂ ಅರಿವಿಲ್ಲದಂತೆ ಕಾಂಗ್ರೆಸ್ನ ಲಿಂಗಾಯತ ಶಾಸಕರು ಸಭೆ ಸೇರಿದ್ದಾರೆ. ತಮ್ಮ ಸಮುದಾಯದ 36 ಶಾಸಕರ ಬಲ ಪಕ್ಷದಲ್ಲಿರುವಾಗ
ಕುಂತಿ ಮಕ್ಕಳಂತೆ ಅರೆ ಅಧಿಕಾರವ್ಯಾಕೆ ಅಂತ ಹೈಕಮಾಂಡ್ ಅನ್ನೇ ಕೇಳೋಕ್ ರೆಡಿಯಾಗಿದ್ದಾರೆ. ಈಗಿರೋ 6 ಮಂತ್ರಿಗಿರಿಗೆ 3 ಸೇರಿಸಿ ಸಮಾಜಕ್ಕೆ ನ್ಯಾಯ ಕೊಡಿ ಅಂತ ಹಕ್ಕು ಮಂಡಿಸೋಕ್ ಮುಂದಾಗಿದ್ದಾರೆ. ಅಲ್ಲಿ ಪ್ರಮುಖವಾಗಿ ನಾವು ಏನು ಲಿಂಗಾಯತರು ನಮಗೆ 56-57 ಸೀಟ್ಸ್ ಟಿಕೆಟ್ ಕೊಟ್ಟಿದ್ರಿ, 34 ಜನ ನಾವು ಆರಿಸಿ ಬಂದಿದ್ದೀವಿ. ವಿ ಆರ್ ದ ಬಿಗ್ಗೆಸ್ಟ್ ಚಂಕ್. ಸ್ಟ್ರೈಕಿಂಗ್ ರೇಟು ನಮ್ಮದೇ ಹೈಯೆಸ್ಟ್ ಇದೆ. ನಮಗೆ ಎಲ್ಲದರಲ್ಲಿ ನಮ್ಮ ಡ್ಯೂ ಶೇರ್ ಸಿಗಬೇಕು. ಮಂತ್ರಿಮಂಡಳ ಇರ್ಬೋದು, ನಿಗಮ ಮಂಡಳ ಇರ್ಬೋದು, ನಮ್ಮ ನಿಗಮ ಇರ್ಬೋದು, ನಮ್ಮ ಅಧಿಕಾರಿಗಳಿರ್ಬೋದು, ಎಲ್ಲರಿಗೂ ಸೂಕ್ತವಾದ ನಮಗೆ ಪ್ರಾತಿನಿಧ್ಯ ಸಿಗಬೇಕು. ಸೂಕ್ತವಾಗಿ ನಮಗೆ ಎಲ್ಲ ರೀತಿಯ ಗೌರವ ಸಿಗಬೇಕು. ಆತ ಅರ್ಹತೆ ಯೋಗ್ಯತೆ ಇದ್ರೂ ಕರ್ಣನಂತೆ ಜಾತಿ ರಾಜಕಾರಣದ ಬಲಿಪಶುಗಳಾಗಿರೋ ದಲಿತ ನಾಯಕರು ಕೂಡ ಸುಮ್ಮನೆ ಇಲ್ಲ. ಮೊನ್ನೆ ಖಾಸಗಿ ಹೋಟೆಲ್ನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ಸೇರಿದ ದಲಿತ ನಾಯಕರು ಎಸ್ಸಿಪಿ ಟಿಎಸ್ಪಿ ಹಣ ಬಳಕೆ ಚರ್ಚೆ ನೆಪದಡಿ ಸಂಭಾವ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಬದಲಾವಣೆಯ ಗಾಳಿ ಬೀಸಿದ್ರೆ ದಲಿತ ಮುಖ್ಯಮಂತ್ರಿ ಬೇಡಿಕೆ ಗಟ್ಟಿಗೊಳಿಸೋದಕ್ಕೆ ಚಿಂತನೆ ನಡೆಸಿದ್ದಾರೆ. 42,000 ಕೋಟಿ ಎಲ್ಲ ಇಲಾಖೆಗೂ ಹಂಚಿ ಹೋಗಿದೆ. ಆ ಇಲಾಖೆಗಳು ಯಾವ್ಯಾವ್ದಕ್ಕೆ ಖರ್ಚು ಮಾಡ್ತಾರೆ ಮತ್ತು ಅದರ ಉಪಯೋಗ ಎಷ್ಟರ ಮಟ್ಟಿಗೆ ಆಗುತ್ತೆ, ಇದೆಲ್ಲ ನಮಗೆ ಒಂದು ರೀತಿಯಲ್ಲಿ ಲೆಕ್ಕನೇ ಸಿಕ್ಕೋದಿಲ್ಲ. ಖರ್ಚು ಅವ್ರು ಮಾಡಿರ್ತಾರೆ, ಆದರೆ ಬೆನಿಫಿಷರೀಸಿಗೆ ಸಮರ್ಪಕವಾಗಿ ತಲುಪಿಲ್ಲ ಅನ್ನೋದು ಒಂದು ಕೂಗಿದೆ. ಅದು ಆಧುನಿಕ ಪ್ರಜಾಪ್ರಭುತ್ವದ ರಣರಂಗದಲ್ಲಿ ಬಿಚ್ಚುಗತ್ತಿಯ ಪ್ರದರ್ಶನವಿಲ್ಲದೆ ಹೋದ್ರೂ ಮೊನಚು ಮಾತ್ರ ಝಳಪಿಸ್ತಲೇ ಇರುತ್ತೆ. ಬೀಸೋ ಸದ್ದು ಕೆಲವೊಮ್ಮೆ ಕೇಳಿದ್ರೆ ಮತ್ತೊಮ್ಮೆ ಸುದ್ದಿಗದ್ದಲದಲ್ಲಿ ಮರೆಯಾಗ್ಬಿಡುತ್ತೆ. ನಿನ್ನೆಯವರೆಗೂ ಶಾಂತವಾಗಿದ್ದ ರಾಜ್ಯ ರಾಜಕಾರಣ ನಾಳೆಯಿಂದ ಬಣ್ಣಕ್ಕೆ ತಿರುಗಲಿದೆ. ಅದು ಕಪ್ಪು ಬಿಳುಪೋ ಅಥವಾ ಕೆಂಪೋ ಅನ್ನೋದು ನಾಯಕರ ನಡೆಯನ್ನಾಧರಿಸಿದೆ. ಕವಿ ಕಬೀರನ 4 ಸಾಲುಗಳನ್ನ ನೆನೆದ ಈ ಸ್ಟೋರಿಯನ್ನ ಮುಗಿಸ್ತಾ ಇದೀವಿ. ಕಿಡಿಯೇಕೆ ಬೇಕು ಸುಡಲು, ವಿಷದಿ ತುಂಬಿರುವಾಗ ಒಡಲು, ನಗುವೊಳಗೆ ಪೂರ್ಣ ಹಗೆ ತುಂಬಿರಲು, ಸೀಳಿ ಬರಲಿದೆ ನೋಡು ಬಣ್ಣ ಬಣ್ಣದ ಕತ್ತಲು. ಪ್ರಮೋದ್, TV9 ಬೆಂಗಳೂರು.